ತುಮಕೂರಿನಲ್ಲಿ ಡೆವಿಲ್ ಹಬ್ಬರ ಜೋರಾಗಿದೆ. ಶೋ ಆರಂಭ ಆಗಿತ್ತು, ಫ್ಯಾನ್ಸ್ ಕೂಡ ಬಂದಿದ್ರು. ಈಗ ಫ್ಯಾನ್ಸ್ ತುಂಬ ಖುಷಿ ಆಗ್ಬಿಟ್ಟಿದ್ದಾರೆ. ತುಮಕೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಕೂಡ ನಡೀತಾ ಇದೆ. ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಫ್ಯಾನ್ಸ್ಗಳು ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಶೋಗೆ ಮುಗಿಬಿದ್ದಿದ್ದಾರೆ. ಟಿಕೆಟ್ ಬೇಕು ನನಗೆ ನಿನಗೆ ಅಂತ ಹೇಳಿ. ನಟ ದರ್ಶನ್ ನಟನೆಯ ಒಂದು ಬಹು ನಿರೀಕ್ಷಿತ ಸಿನಿಮಾ ಏನಿದೆ ಡೆವಿಲ್ ರಿಲೀಸ್ ಆಗಿದೆ. ಪ್ರೇಕ್ಷಕರು ಈಗ ಫಿದಾ ಆಗಿದ್ದಾರೆ. ಥಿಯೇಟರ್ನ ಸುತ್ತ ಬಂಟಿಂಗ್ ಬ್ಯಾನರ್ ಕಟೌಟ್ಗಳು ರಾರಾಜಿಸ್ತಾ ಇವೆ. ಥಿಯೇಟರ್ನ 700 ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿದೆ ಅಂತೆ. ತುಮಕೂರಿನಲ್ಲಿ ಸಿನಿಮಾ ಆರಂಭಗೊಳ್ಳುತ್ತಿದ್ದಂತೆಯೇ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸಿದ್ದಾರೆ. ದರ್ಶನ್ ಅಭಿಮಾನಿಗಳ ಸಂಘ ಏನಿದೆ ಆ ಸಂಘದಿಂದ 2000 ಜನಕ್ಕೆ ಒಂದು ಉಪಹಾರ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ತುಮಕೂರಿನಲ್ಲಿ ಡೆವಿಲ್ ಶೋಗೆ ಮುಗಿಬಿದ್ದಿದ್ದಾರೆ ಫ್ಯಾನ್ಸ್ಗಳೆಲ್ಲರೂ ಕೂಡ. ದೊಡ್ಡ ಮಟ್ಟದಲ್ಲಿ ಶೋ ನಡೆದಿದೆ. ಅಲ್ಲಿ ಎಲ್ಲ ಟಿಕೆಟ್ಗಳು ಕೂಡ ಬುಕ್ ಆಗಿದೆ, ಸೋಲ್ಡ್ ಔಟ್ ಆಗಿದೆ. 700 ಟಿಕೆಟ್ಗಳು ಬುಕ್ ಆಗಿದೆ ಒಂದೇ ಬಾರಿ. ಥಿಯೇಟರ್ನ ಜನ ಬರ್ತಾ ಇದ್ದಾರೆ, ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪಾಸಿಟಿವ್ ಆದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೀಗಾಗಿ ತುಮಕೂರಿನಲ್ಲಿ ತುಂಬ ಸೆಲೆಬ್ರೇಷನ್ ಜೋರಾಗಿಯೇ ಮಾಡ್ತಾ ಇದ್ದಾರೆ. ಮತ್ತು ದರ್ಶನ್ ಒಂದು ಅಭಿಮಾನಿಗಳ ಸಂಘ ಏನಿದೆ ಆ ಸಂಘದಿಂದ ಜನರಿಗೆ ಉಪಹಾರದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಸಿದ್ದಾರೆ. ತುಮಕೂರಿನಲ್ಲಿ ಆದಂತಹ ಒಂದು ಘಟನೆ ಇದು. ಥಿಯೇಟರ್ ಮುಂದೆ ಸಾಕಷ್ಟು ಜನ ಸೇರಿದ್ರು. ಆ ಸಂದರ್ಭದಲ್ಲಿ ಕಟೌಟ್ಗಳು, ಫೋಟೋಗಳು ದೊಡ್ಡ ಮಟ್ಟದಲ್ಲಿನೇ ಹಾಕಿಸಲಾಗಿತ್ತು ಥಿಯೇಟರ್ನ ಮುಂದೆ, ಚಿತ್ರರಂಗದ ಮುಂದೆ. ಹೀಗಾಗಿ ದರ್ಶನ್ ಅಭಿಮಾನಿಗಳು ಅವರ ಸಂಘ ಜನರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಥಿಯೇಟರ್ನ ಮುಂದೆ ಸಾಕಷ್ಟು ಜನ ಫ್ಯಾನ್ಸ್ಗಳು ಜಮಾಯಿಸಿದ್ರು. ಅದ್ಭುತವಾಗಿ ಬಂದೈತೆ. ದರ್ಶನ್ ಅವರು ಕುರುಕ್ಷೇತ್ರ ಬಿಟ್ರೆ ಇದೇ ಫಿಲಮ್ಗೆ ಆ ತರ ಆಕ್ಟಿಂಗ್ ಮಾಡಿದ್ರು. ಆ ತರ ಆಕ್ಟಿಂಗ್ ನಾನು ನೋಡೇ ಇಲ್ಲ. ಕುರುಕ್ಷೇತ್ರ ಬಿಟ್ರೆ ಇದೇ ಫಿಲಮ್ ಅಲ್ಲಿ ಅದ್ಭುತವಾದ ಫಿಲಮ್ ಇತ್ತು. ನಾನು ಏನ್ ಹೇಳೋದಂದ್ರೆ, ಇಡೀ ನಮ್ಮ ಕರ್ನಾಟಕ ಜನತೆ ಪಕ್ಕದ ಮನೆಗೆ ಬೆಂಕಿ ಹಚ್ಬಿಟ್ರೆ ನಂಗೇನಕ್ಕಪ್ಪ ಅಂತ ಮನೋಭಾವನಲ್ಲಿ ನಾವು ಇದೀವಿ. ಇವತ್ತು ನಾವ್ ಯಾವತ್ತು ಕ್ವಶನ್ ಮಾಡಿ ಕೇಳ್ತೀವಿ ಅವತ್ತೇ ಎಲ್ಲ ಎಚ್ಚೆತ್ತಿಂದ ನಮ್ಮ ಅಣ್ಣ ಇಕ್ಕೆ ಬರ್ತಾನೆ. ನಾನು ಈ ಮಾತು ಹೇಳ್ತಿದ್ದೀನಿ, ಕೇಳಿ ಅರ್ಥ ಆಗಿರ್ಬೇಕು. ಹೇಳಿದೀನಿ, ಯಾವತ್ತು ನಾವು ಕ್ವಶನ್ ಮಾಡ್ತೀವೋ ನಮ್ಮ ಅಣ್ಣ ಅಂತಾರಲ್ಲ, ಅವ್ರು ಮಾಡಿಲ್ಲ. ಯಾರೋ ಏನಾದ್ರು ಜೋಶಲ್ಲಿ ಏನೋ ಮಾಡಿರ್ಬೋದು. ನಮ್ಮ ಅಣ್ಣ ಆತರ ವ್ಯಕ್ತಿ ಅಲ್ಲ. ಪಕ್ಕದಲ್ಲಿ ಈಗ ಅವರು ಎಷ್ಟೋ ವಿಡಿಯೋದಲ್ಲಿ ನೋಡಿದಿರ, ಆ ಕಾರಲ್ಲಿ ಹೋಗ್ಬೇಕಾರೆ ಸುಮ್ಮನೆ ಏನೋ ಒಂದು ಇದು ಮಾಡ್ತಾರೆ. ಮೀಡಿಯಾ ಸಪೋರ್ಟು ನಮ್ಮ ದರ್ಶನ್ ಅಭಿಮಾನಿ ಸಂಘಕ್ಕೂ ಬೇಕು, ನಮ್ಮ ಯಜಮಾನ್ರಿಗೂ ಬೇಕು, ನಮ್ ಸಪೋರ್ಟ್ ನಿಮ್ಗೂ ಬೇಕು. ಹಂಗಾಗಿ ಮಧ್ಯದಲ್ಲಿ ಯಾರೋ ಒಂದು 4 ಜನ ಏನೋ ಒಂದು ಇದನ್ ಮಾಡ್ತಾರೆ ಅಂತ ಹೇಳಿ ನೀವು ಬೇಜಾರಾಗಬೇಡಿ, ನಾವು ಬೇಜಾರಾಗಲ್ಲ. ಎಲ್ಲ ಖುಷಿಯಾಗಿರೋಣ. ಕರ್ನಾಟಕಕ್ಕೆ ಒಂದು ಒಳ್ಳೆ ಕಲಾ ಸೇವೆಯನ್ನ ಮಾಡ್ತಾ ಇದಾರೆ ನಮ್ ದರ್ಶನ್ ಅಣ್ಣವರು. ಜೊತೆಗೆ ಆ ಕಲಾ ಸೇವೆ ಮಾಡಿ ಅದ್ರಲ್ಲಿ ಬರ್ತಕ್ಕಂಥ ಹಣದಲ್ಲಿ ಅವರು ದಾನ ಧರ್ಮನು ಮಾಡ್ತಾವ್ರೆ. ದರ್ಶನ್ ಅಂದ್ರೆ ಡಿ ಅಂದ್ರೆ ದಾನ, ಧರ್ಮ, ದಯೆ, ಇವು 3 ಐತೆ. ದಯಮಾಡಿ ಇದನ್ನ ನಮ್ಮ ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಳಿ. ಯಾವ್ದೇ ವಿಚಾರಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾವ್ದೇ ಊಹಾಪೋಹಗಳಿಗೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಮೊನ್ನೆ ಅಲ್ಲೇನೋ ಆಯ್ತು, ಮೊನ್ನೆ ಇಲ್ಲೇನೋ ಆಯ್ತು, ಅವೇನೂ ಇಲ್ಲ. ಎಲ್ಲಾ ಚೆನ್ನಾಗೈತೆ, ಚಿತ್ರನೂ ಚೆನ್ನಾಗೈತೆ. ಇಂತ ಆಕ್ಟಿಂಗು ನಾನು ಇವತ್ತು ಸುಮ್ನೆ ತಮಾಷೆ ಹೇಳ್ತಿಲ್ಲ, ಅಭಿಮಾನಿಯಾಗೂ ಹೇಳ್ತಿಲ್ಲ, ಅಭಿಮಾನಿ ಆಗಿ ಬಿಟ್ಟು ಹೇಳ್ತಾ ಇದೀನಿ. ಈತ ಒಂದು ಡಬಲ್ ಆಕ್ಟಿಂಗ್ ಮಾಡೋರೆ. ರಾಜ್ಕುಮಾರ್ ಬಿಟ್ರೆ ಡಿ ಬಾಸ್ ದರ್ಶನ್ ಅವ್ರೇಣ ಈ ತರ ಬೀರ್ಸ್ಬಿಟ್ಟವ್ರೆ. ನಾನು ಸುಮ್ನೆ ತಮಾಷೆ ಹೇಳ್ತಿಲ್ಲ. ರಾಜ್ಕುಮಾರ್ ದೇವ್ರು, ಒಂದು ಡೆವಿಲ್, ಇನ್ನೊಂದು ದರ್ಶನ್ ಅವರೇ ಒಂದು ಇವತ್ತು ನಮ್ಮ ಡಿ ಬಾಸ್ ರಿಲೀಸ್ ಆಗಿರೋದ್ರಿಂದ ನಮ್ಮ ತುಮಕೂರಿನಲ್ಲಿ ವಿಶೇಷವಾಗಿ 6:30ಕ್ಕೆ ಫ್ಯಾನ್ ಶೋ ಮಾಡಿಸಿದ್ವಿ. 6:30 ಫ್ಯಾನ್ ಶೋ ಎಲ್ಲ ಡಿ ಬಾಸ್ ಅಭಿಮಾನಿಗಳು ತುಂಬ ಖುಷಿ ಪಟ್ಟಿದ್ದಾರೆ. ಯಾವ ಥರ ಅಂತಂದರೆ
ಎಲ್ಲ ಮನೆಯಿಂದ ಹಿಡಿದು ಫ್ಯಾಮಿಲಿ ಬರುವಂತ ಒಂದು ಸಿನಿಮಾ ಇದು. ಒಂದು ಬಡವರುಗಳು ಹೆಂಗೆ ಮ್ಯಾಲಕ್ಕೆ ಬರಬೇಕು ಅನ್ನೋ ನೋಡೋ ಸಿನಿಮಾ ಇದು. ದಯವಿಟ್ಟು ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಇರೋ ಅಭಿಮಾನಿಗಳು ಬಂದು ದಯವಿಟ್ಟು ನೋಡಬೇಕು ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.